ಪ್ರದೀಪ್ ಈಶ್ವರ್ ಕರ್ನಾಟಕ ಪಾಲಿಟಿಕ್ಸ್ ನಲ್ಲಿ ಸಖತ್ ಸೌಂಡ್ ಮಾಡ್ತಿರೋ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಅಂಡ್ ಕಾಂಟ್ರವರ್ಷಿಯಲ್ ಲೀಡರ್. ಇತ್ತೀಚಿನ ರಾಜಕೀಯ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಪ್ರದೀಪ್ ಈಶ್ವರ್ ಒಬ್ಬ ಹುಚ್ಚಾನ ಅಥವಾ ರಾಜಕೀಯ ಚಾಣಕ್ಯನ ಅನ್ನೋ ಚರ್ಚೆ ಇಡೀ ಕರ್ನಾಟಕದಲ್ಲಿ ಶುರುವಾಗಿದೆ. ಇವರ ಹಿಸ್ಟ್ರಿ ನೋಡಿದ್ರೆ ಯಾರಿಗಾದ್ರೂ ಶಾಕ್ ಆಗುತ್ತೆ. ಯಾಕಂದ್ರೆ ಇವರು ಬಡತನದಿಂದ ಬಂದವರು, ಸಿದ್ಧಗಂಗಾ ಮಠದಲ್ಲಿ ಬೆಳೆದು ಆಮೇಲೆ ಲೈಫ್ ಅಲ್ಲಿ ಏನಾದ್ರೂ ಸಾಧಿಸಬೇಕು ಅಂತ ಬೆಂಗಳೂರಿಗೆ ಬಂದು ನಿಂತವರು. ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡಿ ಇಡೀ ಎಜುಕೇಶನ್ ಸೆಕ್ಟರ್ ನಲ್ಲೇ ದೊಡ್ಡ ನೇಮ್ ಮಾಡಿದವರು. 2023 ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಸೀದಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿ ಅವರಿಗೆ ಇವರನ್ನ ಬರೀ ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಅಂತ ಅಷ್ಟೇ ಜನ ನೋಡ್ತಾ ಇದ್ರು. ಆದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಇವರು ಕೊಟ್ಟ ಬಿಗ್ ಶಾಕ್ ಯಾರು ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ. ಮಾಜಿ ಮಿನಿಸ್ಟರ್ ಕೆ ಸುಧಾಕರ್ ಅವರನ್ನೇ ಸೋಲಿಸಿ ಇವರು ಒಬ್ಬ ಪ್ರಭಾವಿ ಲೀಡರ್ ಅಂತ ಆಕಾರದಲ್ಲಿ ಪ್ರೂವ್ ಮಾಡ್ಕೊಂಡ್ರು. ಅಲ್ಲಿಂದ ಇವರ ಪೊಲಿಟಿಕಲ್ ಜರ್ನಿ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಇವತ್ತು ಇವರ ಕೆಲಸಗಳು ಮತ್ತೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಸದಾ ನ್ಯೂಸ್ ಅಲ್ಲಿ ಇರೋ ಹಾಗೆ ಮಾಡಿವೆ. ಸ್ನೇಹಿತರೆ, ಯಾವುದೇ ಒಬ್ಬ ಲೀಡರ್ ಒಳ್ಳೆಯವನ ಅಂತ ತಿಳ್ಕೊಳ್ಳೋಕೆ ಅವರ ಕ್ಷೇತ್ರಗಳಲ್ಲಿ ನಡೆದ ಪ್ರಗತಿಪರವಾದ ಕೆಲಸಗಳನ್ನ ಗಮನಿಸಬೇಕಾಗುತ್ತೆ. ಪ್ರದೀಪ್ ಈಶ್ವರ್ ಗೆದ್ದ ತಕ್ಷಣ ಫುಲ್ ಆಕ್ಟಿವ್ ಆಗಿ ಗ್ರೌಂಡ್ ಲೆವೆಲ್ ನಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಏರಿಯಾದಲ್ಲಿ ಉಚಿತ ಆಂಬುಲೆನ್ಸ್ ಸರ್ವಿಸ್ ತಂದು ಜನಸಾಮಾನ್ಯರಿಗೆ ಬಿಗ್ ರಿಲೀಫ್ ಕೊಟ್ಟಿದ್ದಾರೆ. ಪೆರೇಸಂದ್ರ, ನಂದಿ ಹೋಬಳಿ ತರ ಹಳ್ಳಿಗಳ ಜನರಿಗೆ ಇವತ್ತು ಈ ಹೆಲ್ತ್ ಫೆಸಿಲಿಟಿ ತುಂಬಾ ಯೂಸ್ ಆಗ್ತಾ ಇದೆ. ಯಾವುದೇ ಟೈಮ್ ಇರ್ಲಿ ಜನರಿಗೆ ಕಷ್ಟ ಅಂದಾಗ ಸ್ಪಂದಿಸೋಕೆ ಇವರ ಟೀಮ್ ಸದಾ ರೆಡಿ ಇರುತ್ತೆ. ಇವರ ಆಫೀಸ್ಗೆ ಹೋದ್ರೆ ಯಾರು ಬೇಕಾದ್ರೂ ರೇಟ್ ಆಗಿ ಮೀಟ್ ಮಾಡಬಹುದು. ಹಳ್ಳಿಗಳಿಗೆ ವಿಸಿಟ್ ಮಾಡಿ ಅಲ್ಲಿನ ವಾಟರ್ ಪ್ರಾಬ್ಲಮ್ಸ್ ಮತ್ತೆ ರೋಡ್ ಕನೆಕ್ಟಿವಿಟಿ ಸರಿ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಗವರ್ನಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಫೆಸಿಲಿಟೀಸ್ ಕೊಡೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಬಡ ಮಕ್ಕಳಿಗೆ ಬುಕ್ಸ್ ಮತ್ತೆ ಬೇಸಿಕ್ಸ್ ನೀಡ್ಸ್ ಅರೇಂಜ್ ಮಾಡೋದು, ಈ ತರ ಲೋಕಲ್ ಡೆವಲಪ್ಮೆಂಟ್ಸ್ ವರ್ಕ್ಸ್ ನೋಡಿದ್ರೆ ಇವರು ಪ್ರಾಮಿಸಿಂಗ್ ಲೀಡರ್ ತರಾನೇ ಕಾಣಿಸ್ತಾರೆ. ಆದ್ರೆ ಇಷ್ಟು ಸಾಕಾಗಲ್ಲ. ಪಬ್ಲಿಕ್ ನ ಟ್ಯಾಕ್ಸ್ ದುಡ್ಡು ಕರೆಕ್ಟ್ ಆಗಿ ಯುಟಿಲೈಸ್ ಆಗ್ತಿದ್ಯಾ ಇಲ್ವಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಅದಕ್ಕೆ ಇವರ ಬಗ್ಗೆ ಸಪೋರ್ಟ್ ಇರೋ ಹಾಗೆ ನೆಗೆಟಿವ್ ಒಪಿನಿಯನ್ ಕೂಡ ಜನರಲ್ಲಿದೆ. ಕಂಪ್ಲೀಟ್ ರಿಯಾಲಿಟಿ ಏನು ಅಂತ ನಾವು ಇನ್ನು ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸ್ನೇಹಿತರೆ, ನೀವು ಇವರ ಅಸೆಂಬ್ಲಿ ಸ್ಪೀಚ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತ ನೋಡಿರ್ತೀರಾ. ಇವರು ವಿಧಾನಸೌಧದಲ್ಲಿ ಮೈಕ್ ಹಿಡಿದ್ರೆ ಸಾಕು ಅಪೋಸಿಷನ್ ಲೀಡರ್ಸ್ಗೆ ಬೆವರಿಸೋ ತರ ಮಾತಾಡ್ತಾರೆ. ಇತ್ತೀಚಿನ 2026 ಸೆಷನ್ ನಲ್ಲೂ ಇವರು ಸ್ಟೇಟ್ ಗವರ್ಮೆಂಟ್ ಪರವಾಗಿ ವಾಯ್ಸ್ ರೈಸ್ ಮಾಡಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ನಿಂದ ಕರ್ನಾಟಕಕ್ಕೆ ಆಗ್ತಿರೋ ಅನ್ಯಾಯದ ಬಗ್ಗೆ ಇವರು ಸಖತ್ ಬೋಲ್ಡ್ ಆಗಿ ಕ್ವಶನ್ ಮಾಡಿದ್ರು. ಇವರ ಮಾತಿನ ಶೈಲಿ ಹೇಗಿದೆ ಅಂದ್ರೆ ಒಂಥರ ಪಕ್ಕ ಲೋಕಲ್ ಹುಡುಗ ಮಾತಾಡಿದ ಹಾಗೆ ಇರುತ್ತೆ. ಅದಕ್ಕೆ ಇವರ ವಿಡಿಯೋಗಳು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರ್ತವೆ. ಯುವಕರಿಗಂತೂ ಇವರ ಆಟಿಟ್ಯೂಡ್ ಮತ್ತೆ ಒನ್ ಲೈನರ್ಸ್ ಅಂದ್ರೆ ಸಖತ್ ಇಷ್ಟ ಮತ್ತೆ ಅಷ್ಟೇ ಕ್ರೇಜ್ ಅನ್ನ ಹುಟ್ಟು ಹಾಕುತ್ತೆ. ಕಷ್ಟದಲ್ಲಿದ್ದಾಗ ಧೈರ್ಯವಾಗಿ ಇರಬೇಕು ಅನ್ನೋ ಇವರ ಹಳೆ ಮೋಟಿವೇಶನ್ ವಿಡಿಯೋಸ್ ಇವತ್ತಿಗೂ ಟ್ರೆಂಡಿಂಗ್ ನಲ್ಲಿವೆ. ಆದ್ರೆ ಕೆಲವರು ಹೇಳ್ತಾರೆ ಬರೀ ಭಾಷಣ ಮಾಡಿದ್ರೆ ಸಾಲದು, ರಿಯಲ್ ಆಗಿ ರಿಸಲ್ಟ್ ತೋರಿಸಬೇಕು ಅಂತ. ಪಾಲಿಟಿಕ್ಸ್ ನಲ್ಲಿ ಬರೀ ಮಾತು ಮುಖ್ಯ ಅಲ್ಲ, ಕ್ಷೇತ್ರದ ಡೆವಲಪ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಇವರ ಕಮ್ಯುನಿಕೇಶನ್ ಸ್ಕಿಲ್ಸ್ ಇವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಆ ಮಾತುಗಾರಿಕೆ ಇವರನ್ನ ಇಷ್ಟು ಕಡಿಮೆ ಟೈಮ್ ನಲ್ಲಿ ದೊಡ್ಡ ಲೀಡರ್ ಮಾಡಿರೋದು. ಇದನ್ನ ಯಾರು ಅಲ್ಲಗಳೆಯೋಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಎಲ್ಲಿ ಫೇಮ್ ಇರುತ್ತೋ ಅಲ್ಲಿ ಕಾಂಟ್ರವರ್ಸಿ ಕೂಡ ಗ್ಯಾರಂಟಿ ಅಲ್ವಾ? ಪ್ರದೀಪ್ ಈಶ್ವರ್ಗೂ ವಿವಾದಗಳಿಗೂ ತುಂಬಾ ಹತ್ತಿರದ ರಿಲೇಶನ್ಶಿಪ್ ಇದ್ದ ಹಾಗಿದೆ. ಇವರ ಅಗ್ರೆಸಿವ್ ಬಿಹೇವಿಯರ್ ಮತ್ತೆ ನೇರವಾದ ಮಾತುಗಳು ಕೆಲವೊಮ್ಮೆ ಇವರನ್ನೇ ಸಂಕಷ್ಟಕ್ಕೆ ಸಿಲುಕಿಸುತ್ತೆ. ಇತ್ತೀಚೆಗೆ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರ ವಿರುದ್ಧ ಇವರು ಮಾಡಿದ ಕಮೆಂಟ್ಸ್ ದೊಡ್ಡ ಗಲಾಟೆಗೆ ಕಾರಣ ಆಯಿತು. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ಸೆಲೆಬ್ರೇಷನ್ ಮಾಡುವಾಗ ಇವರ ಮೇಲೆ ಚಪ್ಪಲಿ ಎಸೆಯೋಕೆ ಕೆಲವರು ಟ್ರೈ ಮಾಡಿದ್ರು. ಆ ಟೈಮಲ್ಲಿ ಇವರು ಹೆದರದೆ ತೊಡೆ ತಟ್ಟಿ ಚಾಲೆಂಜ್ ಮಾಡಿದ್ದು ಇವರ ಆಟಿಟ್ಯೂಡ್ ತೋರಿಸುತ್ತೆ. ಆದ್ರೆ ಒಬ್ಬ ರೆಸ್ಪಾನ್ಸಿಬಲ್ ಪೊಲಿಟಿಷಿಯನ್ ಈ ತರ ಪಬ್ಲಿಕ್ ನಲ್ಲಿ ಬಿಹೇವ್ ಮಾಡಬಾರ್ದು ಅಂತ ಅಪೋಸಿಷನ್ ಪಾರ್ಟಿ ಅವರು ಕ್ರಿಟಿಸೈಸ್ ಮಾಡ್ತಾರೆ. ಇವರ ಮೇಲೆ ಒಂದೆರಡು ಕ್ರಿಮಿನಲ್ ಕೇಸುಗಳು ಇವೆ ಅಂತ ಇವರ ಅಫಿಡವಿಟ್ ರಿಪೋರ್ಟ್ ಹೇಳುತ್ತೆ. ರಾಜಕೀಯದಲ್ಲಿ ಸಿದ್ಧಗಳನ್ನ ಜಾಸ್ತಿ ಮಾಡಿಕೊಂಡ್ರೆ ಲಾಂಗ್ ರನ್ ಅಲ್ಲಿ ಕಷ್ಟ ಆಗ್ಬೋದು ಅನ್ನೋದು ಸೀನಿಯರ್ಸ್ ಅಡ್ವೈಸ್. ಇವರ ಕೋಪ ಮತ್ತೆ ಎಮೋಷನಲ್ ಸ್ಪೀಚ್ಗಳು ಇವರ ಇಮೇಜ್ಗೆ ಡ್ಯಾಮೇಜ್ ಕೂಡ ಮಾಡ್ತಾ ಇವೆ. ಲೀಡರ್ ಆದವನಿಗೆ ಪೇಷನ್ಸ್ ತುಂಬಾ ಮುಖ್ಯ. ಅದು ಇವರಲ್ಲಿ ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತೆ. ಆದ್ರೆ ಇವರ ಫ್ಯಾನ್ಸ್ ಮಾತ್ರ ಇದನ್ನೇ ಇವರ ರಿಯಲ್ ಪವರ್ ಅಂತ ಸಪೋರ್ಟ್ ಮಾಡ್ತಾರೆ. ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಬರೀ ರಾಜಕಾರಣಿ ಅಷ್ಟೇ ಅಲ್ಲ, ಇವರು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಹೌದು. ಪರಿಶ್ರಮ ಎಜುಕೇಶನ್ ಪ್ರೈವೇಟ್ ಲಿಮಿಟೆಡ್ ನ ಡೈರೆಕ್ಟರ್ ಆಗಿದ್ದು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಇದೆ. ಇವರ ಅಫಿಡವಿಟ್ ಪ್ರಕಾರ ಇವರ ಹತ್ರ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೋಲ್ಡ್ ಮತ್ತೆ ಕಾರ್ ಕೂಡ ಇದೆ. ಹಾಗಾಗಿ ಇವರು ಫುಲ್ ಟೈಮ್ ಪಾಲಿಟಿಕ್ಸ್ ಮಾಡ್ತಾರಾ ಅಥವಾ
ಬಿಸ್ನೆಸ್ ಕಡೆ ಗಮನ ಕೊಡ್ತಾರ ಅನ್ನೋದೇ ಜನರ ಪ್ರಶ್ನೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ಕ್ಕೆ ಗೆಸ್ಟ್ ಆಗಿ ಹೋಗಿ ಅಲ್ಲಿ ತಮ್ಮ ಲೈಫ್ ಸ್ಟೋರಿ ಹೇಳಿ ಬಂದಿದ್ರು. ಆಗ ಇವರು ಶಾಸಕ ಸ್ಥಾನಕ್ಕೆ ಟೈಮ್ ಕೊಡ್ತಿಲ್ಲ, ಬರೀ ಪಬ್ಲಿಸಿಟಿ ಮಾಡ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಸ್ ಬಂತು. ಆದ್ರೆ ಇವರ ಸಪೋರ್ಟರ್ಸ್ ಹೇಳೋದು ಏನಂದ್ರೆ ಇವರು ತಮ್ಮ ಸ್ವಂತ ದುಡ್ಡಲ್ಲಿ ಜನರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ. ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಾಲೆಜ್ ಇರೋದ್ರಿಂದ ಇವತ್ತಿನ ಯುವಕರಿಗೆ ಇವರ ಗೈಡೆನ್ಸ್ ತುಂಬಾ ಹೆಲ್ಪ್ ಆಗಿದೆ. ಮಿಷನ್ ಅಡ್ಮಿಷನ್ ತರ ಪ್ರೋಗ್ರಾಮ್ಸ್ ಮೂಲಕ ಸ್ಟೂಡೆಂಟ್ಸ್ಗೆ ಕೆರಿಯರ್ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ತಮ್ಮದೇ ಆದ ಬಿಸ್ನೆಸ್ ಇರೋದ್ರಿಂದ ಇವರಿಗೆ ಭ್ರಷ್ಟಾಚಾರ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಪಬ್ಲಿಕ್ ಲೈಫ್ ನಲ್ಲಿ ಇದ್ದಾಗ 24/7 ಜನರಿಗೆ ಸಿಗ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಖಂಡಿತ ಇರುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಮ ಒಪಿನಿಯನ್ ಏನಿರ್ಬೋದು? ಇವರು ಪಕ್ಕಾ 100% ಪರ್ಫೆಕ್ಟ್ ಪೊಲಿಟಿಷಿಯನ್ ಅಂತ ಹೇಳೋಕೆ ಆಗಲ್ಲ. ಯಾಕಂದ್ರೆ ಇವರಲ್ಲಿ ಕಾಂಟ್ರವರ್ಸಿಗಳು ತುಂಬಿ ತುಳುಕ್ತಾ ಇವೆ. ಆದ್ರೆ ಹಳೆ ಕಾಲದ ಭ್ರಷ್ಟಾಚಾರಿ ಲೀಡರ್ಸ್ಗೆ ಕಂಪೇರ್ ಮಾಡಿದ್ರೆ ಇವರು ತುಂಬಾ ಬೆಟರ್ ಅಂತ ಅನ್ಸುತ್ತೆ. ಇವರ ಹತ್ತಿರ ಒಂದು ವಿಷನ್ ಇದೆ, ಯುವಕರ ಜೊತೆ ಕನೆಕ್ಟ್ ಆಗೋ ಅದ್ಭುತವಾದ ಎನರ್ಜಿ ಇದೆ. ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸೋಕೆ ಇವರು ತಂದಿರೋ ಅಮ್ಮ ಆಂಬುಲೆನ್ಸ್ ಸರ್ವಿಸ್ ನಿಜಕ್ಕೂ ಗ್ರೇಟ್ ಜಾಬ್. ಮಾತಿನಲ್ಲಿ ಅಗ್ರೆಸಿವ್ ಆಗಿದ್ರು, ಕೆಲಸದ ವಿಷಯದಲ್ಲಿ ಇವರು ಇನ್ನೂ ಪ್ರೂವ್ ಮಾಡ್ಕೋಬೇಕಾಗಿರೋದು ತುಂಬಾನೇ ಇದೆ. ಇವರ ಟರ್ಮ್ ಮುಗಿಯೋ ಹೊತ್ತಿಗೆ ಚಿಕ್ಕಬಳ್ಳಾಪುರ ಎಷ್ಟು ಡೆವಲಪ್ ಆಗುತ್ತೆ ಅನ್ನೋದರ ಮೇಲೆ ಇವರ ಫ್ಯೂಚರ್ ಡಿಪೆಂಡ್ ಆಗುತ್ತೆ. ರಾಜಕೀಯದಲ್ಲಿ ಬರೀ ಇಮೇಜ್ ಮುಖ್ಯ ಅಲ್ಲ, ರಿಯಲ್ ವರ್ಕ್ ಮುಖ್ಯ ಅನ್ನೋದನ್ನ ಇವರು ನೆನ್ಪಿಟ್ಕೋಬೇಕು. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.